ಹಾಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲರಿಗೂ ಶುಭ ಮುಂಚಾನೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾವು ನಂಬುತ್ತೇವೆ ನೀವೆಲ್ಲರೂ ಆರಾಮಾಗಿದ್ದೀರಾ, ನೀವೆಲ್ಲ ಚೆನ್ನಾಗಿದ್ದೀರಾ. ಈ ಒಂದು ವಾಕ್ಯ ನಿಮಗೆ ಎಂಕರೇಜ್ ಆಗ್ತಾ ಇದೆ, ಬಲ ತರ್ತಾ ಇದೆ. ನೀವು ದೇವರಲ್ಲಿ ಪ್ರಾರ್ಥನೆಯಲ್ಲಿ ನೀವು ಬೆಳೀತಾ ಇದ್ದೀರಾ ಎಂಬುದಾಗಿ ನಾವು ನಂಬುತ್ತೇವೆ ಪ್ರಿಯರೇ. ಬನ್ನಿ ನಾವು ಮುಂದಿನ ಸಮಯದಲ್ಲಿ ಆತನನ್ನು ಆರಾಧಿಸಿಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ನಿಮಗೆ ಸ್ತೋತ್ರ, 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 ಸ್ತೋತ್ರ. ಇಸ್ರಾಯೇಲರ ಸದಮಲ ಸ್ವಾಮಿಯೇ ನಿಮಗೆ ವಂದನೆ, ಕರ್ತನೆ ವಂದನೆ ರಾಜ್ಯ. ಹಾಲೆಲೂಯಾ. ಇದುವರೆಗೂ ನನ್ನ ನಡೆಸಿದ್ದು ನಿಮ್ಮ ಕೃಪೆ ತಾನೇ. ಇದುವರೆಗೂ ನನ್ನ ಕಾದದ್ದು ನಿಮ್ಮ ಕೃಪೆ ತಾನೇ. ಎಲ್ಲರೂ ಸೇರಿ ಹಾಡಿಕೊಳ್ಳೋಣ. ಇದುವರೆಗೂ ನನ್ನ ನಡೆಸಿದ್ದು ನಿಮ್ಮ ಕೃಪೆ ತಾನೇ. ಇದುವರೆಗೂ ನನ್ನ ಕಾದದ್ದು ನಿಮ್ಮ ಕೃಪೆ ತಾನೇ. ಎಲ್ಲರೂ ಸೇರಿ ನಿಮ್ಮ ಕೃಪೆ, ನಿಮ್ಮ ಕೃಪೆಯೇ ತಾನೇ, ನಿಮ್ಮ ಕೃಪೆಯೇ ತಾನೇ ಸಪ್ಪ, ನಿಮ್ಮ ಕೃಪೆಯೇ ತಾನೇ, ನಿಮ್ಮ ಕೃಪೆಯೇ ತಾನೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿಮ್ಮ ಕೃಪೆ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿಮ್ಮ ಕೃಪೆ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿಮ್ಮ ಕೃಪೆ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿಮ್ಮ ಕೃಪೆ. ನೂತನ ಸೃಷ್ಟಿಯಾಗಿ ನನ್ನ ಮಾಡಿತು ನಿಮ್ಮ ಕೃಪೆ ತಾನೇ. ನಿತ್ಯದಲ್ಲಿ ನನ್ನ ಸೇರಿಸಿತು ನಿಮ್ಮ ಕೃಪೆ ತಾನೇ. ನಿಮ್ಮ ಕೃಪೆ ತಾನೇ, ನಿಮ್ಮ ಕೃಪೆ ತಾನೇ ಸಯ. ನಿಮ್ಮ ಕೃಪೆ ತಾನೇ, ನಿಮ್ಮ ಕೃಪೆ ತಾನೇ. ಇದುವರೆಗೂ ನನ್ನ ನಡೆಸಿದ್ದು ನಿಮ್ಮ ಕೃಪೆ ತಾನೇ. ಇದುವರೆಗೂ ನನ್ನ ಕಾದದ್ದು ನಿಮ್ಮ ಕೃಪೆ ತಾನೇ. ನಿಮ್ಮ ಕೃಪೆ ತಾನೇ, ನಿಮ್ಮ ಕೃಪೆ ತಾನೇ, ನಿಮ್ಮ ಕೃಪೆ ತಾನೇ, ನಿಮ್ಮ ಕೃಪೆ ತಾನೇ. ಕೊನೆಯ ಸಾರಿ ಹಾಡಿಕೊಳ್ಳೋಣ. ನಿಮ್ಮ ಕೃಪೆ ತಾನೇ, ನಿಮ್ಮ ಕೃಪೆ ತಾನೇ, ನಿಮ್ಮ ಕೃಪೆ ತಾನೇ, ನಿಮ್ಮ ಕೃಪೆ ತಾನೇ. ಹೌದು ಕರ್ತನೆ, ಈ ಒಂದು ಮುಂಚಾನೆ ವೇಳೆಯಲ್ಲಿ ಅಪ್ಪ ದೇವರೇ ನಾವು ನೆನಪು ಮಾಡಿಕೊಳ್ತೇವೆ. ಈ ದಿನ ನಾವು ಬದುಕಿ ಉಳಿದಿರುವುದು ನಿಮ್ಮ ಮಹಾ ಕೃಪೆಯಿಂದ. ಹೆಚ್ಚಿಸಿಕೊಳ್ಳುವುದಕ್ಕೆ, ಹೊಗಳಿಕೊಳ್ಳುವುದಕ್ಕೆ, ಗರ್ವ ಪಡುವುದಕ್ಕೆ, ಅಹಂಭಾವ ಪಡುವುದಕ್ಕೆ ದೇವರೇ ನಮ್ಮಲ್ಲಿ ಏನೂ ಇಲ್ಲ ಸ್ವಾಮಿ. ದೇವರೇ ಈ ದಿನವನ್ನ ಕೊಟ್ಟು ದೇವರೇ ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನ ಕಾಣುವಂತ ನಿಮ್ಮ ದಯೆಯನ್ನ, ನಿಮ್ಮ ಕೃಪೆಯನ್ನ ದೇವರೇ ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ಮುಂದುವರೆದು ನಿಮ್ಮ ವಾಕ್ಯವನ್ನ ಧ್ಯಾನಿಸುವಾಗ ನಿಮ್ಮ ವಾಕ್ಯದೊಂದಿಗೆ ನಮ್ಮ ಜೊತೆಯಲ್ಲಿ ಮಾತನಾಡಪ್ಪ ಕರ್ತನೆ.
ದೇವರೇ, ನಮ್ಮನ್ನು ವೀಕ್ಷಿಸ್ತಿರುವಂತ ಜನರ ಜೊತೆಯಲ್ಲಿ ಅವರ ಪರಿಸ್ಥಿತಿಗಳೊಟ್ಟಿಗೆ, ಅವರ ಸಮಸ್ಯೆಗಳೊಟ್ಟಿಗೆ ದೇವರೇ ನೀವು ಮಾತನಾಡಪ್ಪ. ಮುಂದಿನ ಸಮಯವನ್ನು ನಿಮ್ಮ ಕರಗಳಲ್ಲಿ ನಾವು ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಬನ್ನಿ ನಾವು ಮುಂದುವರಿದು ದೇವರ ವಾಕ್ಯವನ್ನು ಸ್ವಲ್ಪ ಸಮಯಕ್ಕೋಸ್ಕರ ಧ್ಯಾನಿಸಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನ ಮತ್ತು 14-15ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನ ಮತ್ತು 14-15ನೇ ವಚನದಲ್ಲಿ ನಾವು ವಾಕ್ಯವನ್ನು ಓದಿಕೊಳ್ಳೋಣ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. 14ನೇ ವಚನ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದ್ದರಿಂದ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಈ ಒಂದು ವಾಕ್ಯವನ್ನ ದೇವರು ಯೇಸು ಸ್ವಾಮಿ ಒಂದು ಭೂಲೋಕದಲ್ಲಿ ಮನುಷ್ಯನಾಗಿ ನರವತಾರ ಎತ್ತಿ ಒಂದು ಭೂಲೋಕಕ್ಕೆ ಬಂದಾಗ ದೇವರು ತನ್ನ ಜನರಿಗೆ ನೀವು ಪ್ರಾರ್ಥನೆ ಮಾಡುವಾಗ ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ತನ್ನ ಶಿಷ್ಯರಿಗೆ, ನಮ್ಮ ದೇವರ ಜನರಿಗೆ ದೇವರು ಪ್ರಾರ್ಥನೆಯನ್ನು ಕಲಿಸಿಕೊಡ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಆ ಒಂದು ಪ್ರಾರ್ಥನೆಯಲ್ಲಿ ಒಂದು ಶಬ್ದವನ್ನ ದೇವರು ಬಹಳ ಪ್ರಾಮುಖ್ಯವಾಗಿ ಎತ್ತಿ ಹಿಡಿದು ಹೇಳುವುದೇನಂತಂದ್ರೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು ಎಂಬುದಾಗಿ. ಅನೇಕ ಬಾರಿ ಜನರು ತಪ್ಪುಗಳನ್ನ ಮಾಡಿದ್ದನ್ನ, ಜನರು ನಮ್ಮ ವಿರುದ್ಧವಾಗಿ ನಡೆದುಕೊಂಡದನ್ನ, ನಮ್ಮ ವಿರುದ್ಧವಾಗಿ ಮಾತನಾಡಿದ್ದನ್ನ, ನಮ್ಮ ಬಗ್ಗೆ ಇನ್ನೊಬ್ಬರ ಹತ್ರ ಹೋಗಿ ಹೇಳಿದಂತ ಸಂಗತಿಗಳನ್ನ, ನಮಗೆ ಜನರು ಮೋಸ ಮಾಡಿರ್ಬಹುದು, ನಮ್ಮನ್ನ ಜನರು ವಂಚಿಸಿರ್ಬಹುದು, ಏನೇ ನಮಗೆ ಮಾಡಿದ್ರು ಕೂಡ ದೇವರು ನಮಗೆ ಕಲಿಸಿ ಕೊಡ್ತಾ ಇದ್ದಾರೆ, ನೀನು ಅವರ ತಪ್ಪುಗಳನ್ನ ಕ್ಷಮಿಸು, ನೀನು ಅವರ ಪಾಪಗಳನ್ನ ಕ್ಷಮಿಸು ಎಂಬುದಾಗಿ ದೇವರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಪ್ರಿಯರೇ, ಒಬ್ಬರ ಸೇವಕರ ವಿಷಯದಲ್ಲಿ ನಾನು ನಿಮಗೆ ಹೇಳುವುದೇನಂತಂದ್ರೆ, ಪೌಲಂಗಿಚೋ ಎಂಬುದಾಗಿ ಒಬ್ಬ ದೇವ ಸೇವಕರು ಇರ್ತಾರೆ. ಪ್ರಿಯರೇ, ಅವರ ಒಂದು ಸೇವೆಯ ಅವಧಿಯಲ್ಲಿ ಅವರು ಒಂದು ದಿನ ಸೇವೆ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ಅವರ ಹತ್ರ ಪ್ರಾರ್ಥನೆ ಮಾಡಿಸಿಕೊಳ್ಳುವುದಕ್ಕಾಗಿ ಮುಂದೆ ಬರ್ತಾರೆ. ಪ್ರಾರ್ಥನೆ ಮಾಡುವಾಗ ಆ ಒಂದು ಮಗಳು ಪ್ರಾರ್ಥನೆ ಮಾಡಿಸಿಕೊಳ್ಳುವುದಕ್ಕಿಂತ ಮುಂಚೆ ಆ ಒಂದು ಸ್ತ್ರೀ ಹೇಳ್ತಾಳೆ, ನನಗೆ ಕ್ಯಾನ್ಸರ್ ಇದೆ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅವರ ಹತ್ರ ಪೌಲಂಗಿಚೋ ಪಾಸ್ಟರ್ ಹತ್ರ ಅವರು ಕೇಳಿಕೊಳ್ತಾರೆ. ಪ್ರೇರೆ, ಅವರು ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರೆ. ಮಾಡಿದಾದ ಮೇಲೆ ಕೆಲವು ದಿನಗಳಾದ ಮೇಲೆ ಈ ಒಂದು ಕ್ಯಾನ್ಸರ್ ರೋಗ ಗುಣವಾಗುವುದೇ ಇಲ್ಲ. ಆಗಾಗ ಹೆಣ್ಣು ಮಗಳು ಆ ಸ್ತ್ರೀ ಫೋನ್ ಮಾಡಿ, ಅಷ್ಟೇ ನನಗೆ ಆರಾಮಿಲ್ಲ, ಅಷ್ಟೇ ಒಂದು ಕ್ಯಾನ್ಸರ್ ನನಗೆ ಬಹಳ ತೊಂದರೆ ಆಗ್ತಾ ಇದೆ, ಈ ಒಂದು ಟ್ರೀಟ್ಮೆಂಟ್ ನನಗೆ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನನಗೆ ಕಷ್ಟವಾಗ್ತಾ ಇದೆ, ದಯವಿಟ್ಟು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕೇಳಿಕೊಳ್ತಾರೆ. ಕೇಳಿಕೊಂಡಾಗ ದೇವರ ಸನ್ಮುಖದಲ್ಲಿ, ದೇವರ ಒಂದು ಸನ್ನಿಧಾನದಲ್ಲಿ ಒಂದು ಸೇವಕರು ಈ ಒಂದು ಹೆಣ್ಣು ಮಗಳಿಗೋಸ್ಕರ, ಈ ಒಂದು ಸ್ತ್ರೀಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಹೋಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ದೇವರ ಸೇವಕರು ಪ್ರಾರ್ಥನೆ ಮಾಡ್ತಾರೆ, ದೇವರೇ, ಈ ಒಂದು ಹೆಣ್ಣು ಮಗಳಿಗೆ, ಈ ಒಂದು ಸ್ತ್ರೀಗೆ ಒಂದು ಕ್ಯಾನ್ಸರ್ ರೋಗದಿಂದ ತೊಳಲ್ತಾ ಇದ್ದಾಳೆ, ಕ್ಯಾನ್ಸರ್ ರೋಗ ಅವಳನ್ನ ಬಹಳ ಪೀಡಿಸ್ತಾ ಇದೆ, ದಯವಿಟ್ಟು ಅವಳನ್ನ ಆಶೀರ್ವಾದ ಮಾಡಪ್ಪ, ಅವಳನ್ನ ಗುಣಪಡಿಸಪ್ಪ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಆ ಒಂದು ಪಾಸ್ಟರ್ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪ್ರಿಯರೇ, ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ದೇವರು ಅವರಿಗೆ ಒಂದು ಪ್ರಕಟಣೆ ಕೊಡ್ತಾರೆ. ದೇವರು ಆ ಒಂದು ಸ್ತ್ರೀಯ ಬಗ್ಗೆ ಇವರೊಟ್ಟಿಗೆ ಮಾತನಾಡ್ತಾರೆ. ಏನಂತಂದ್ರೆ, ಆ ಸ್ತ್ರೀಗೆ ಕ್ಯಾನ್ಸರ್ ರೋಗದಿಂದ ಗುಣವಾಗಬೇಕು ಅಂತ ಅನ್ನುವುದಾಗಿದ್ರೆ ಮೊದಲು ಅವಳ ಗಂಡನನ್ನ ಕ್ಷಮಿಸುವುದಕ್ಕಾಗಿ ನೀನು ಹೇಳು ಎಂಬುದಾಗಿ ಅವ್ರಿಗೆ ಹೇಳ್ತಾರೆ. ಅವಾಗ ಪಾಸ್ಟರ್ ಅವರಿಗೆ ಅವ್ರ ಗಂಡ ಏನ್ ಮಾಡಿದರೋ ಏನೋ ಎಂಬುದಾಗಿ ಗೊತ್ತಿಲ್ಲದಂತ ಸಮಯದಲ್ಲಿ ಆ ಸ್ತ್ರೀ ಮತ್ತೆ ಮರುದಿನ ಬರ್ತಾರೆ. ಅಷ್ಟೇ, ದಯವಿಟ್ಟು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ, ನನಗೆ ತುಂಬಾ ಅಸಕ್ತಳಾಗಿದ್ದೇನೆ, ನನಗೆ ನನ್ನ ಶರೀರದಲ್ಲಿ ಬಲ ಇಲ್ಲ, ಈ ಒಂದು ಕ್ಯಾನ್ಸರ್ ರೋಗ ನನಗೆ ಬಹಳ ಪೀಡಿಸ್ತಾ ಇದೆ, ತೊಂದರೆ ಕೊಡ್ತಾ ಇದೆ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಈ ಪಾಸ್ಟರ್ ಅವರಿಗೆ ದೇವರು ತಿಳಿಸಿರ್ತಾರಲ್ಲ, ಅದೇ ಒಂದು ಮಾತನ್ನ ಆ ಸ್ತ್ರೀಗೆ ಹೇಳ್ತಾರೆ, ನೀನು ನಿನ್ನ ಗಂಡನನ್ನ ನೀನು ಕ್ಷಮಿಸಬೇಕು. ಆಗ ಹೆಣ್ಮಗಳಿಗೆ ಬಹಳ ಆಶ್ಚರ್ಯ ಆಗ್ತದೆ, ಇವ್ರಿಗೆ ಹೇಗೆ ಗೊತ್ತಾಯಿತು ನನ್ನ ಬಗ್ಗೆ, ಇವ್ರು ಈ ಒಂದು ನಿನ್ನ ಗಂಡನನ್ನ ಕ್ಷಮಿಸು ಎಂಬುದಾಗಿ ಹೇಳ್ತಾ ಇದ್ರಲ್ಲ, ಇವ್ರಿಗೆ ಹೇಗೆ ಗೊತ್ತಾಯ್ತಂತೆ ಹೇಳಿ ಅವ್ರು ಆಲೋಚನೆ ಮಾಡುವಂತ ಸಮಯದಲ್ಲಿ ಆ ಸ್ತ್ರೀ ಮತ್ತೆ ಅವ್ರು ಹೇಳ್ತಾರೆ,
ಯಾರನ್ನ ಕ್ಷಮಿಸಿದ್ರು ನಾನು ನನ್ನ ಗಂಡನನ್ನ ಕ್ಷಮಿಸುವುದಿಲ್ಲ. ನನ್ನ ಗಂಡ ಬೇರೆ ಸಂಬಂಧವನ್ನ ಇಟ್ಟುಕೊಂಡಿದ್ದಾರೆ, ನನ್ನ ಗಂಡ ನನಗೆ ಬಹಳ ಮೋಸ ಮಾಡಿದ್ದಾರೆ, ಈ ಒಂದು ಪರಿಸ್ಥಿತಿಗೆ ಬರುವುದಕ್ಕೆ ನನ್ನ ಗಂಡನೇ ಕಾರಣ ಎಂಬುದಾಗಿ ಸೇವಕರಿಗೆ ಈ ಸ್ತ್ರೀ ಹೇಳ್ತಾಳೆ ಪ್ರಿಯರೇ. ಆಗ ಆ ಸೇವಕರು ಹೇಳ್ತಾರೆ, ನೀನು ಈ ಒಂದು ರೋಗದಿಂದ ಗುಣವಾಗಬೇಕು ಎಂಬುದಾಗಿ ನೀನು ಇಷ್ಟಪಡುವುದಾಗಿದ್ರೆ ಈ ಒಂದು ಸಮಯದಲ್ಲಿ ನಿನ್ನ ಗಂಡ ಏನೇ ಮಾಡಿದ್ರು ಪರವಾಗಿಲ್ಲ, ನೀನು ಅವರನ್ನ ಕ್ಷಮಿಸುವುದಾದ್ರೆ ದೇವರು ನಿನ್ನ ಒಂದು ರೋಗವನ್ನ ಗುಣಪಡಿಸ್ತಾರೆ ಎಂಬುದಾಗಿ ಆ ಸ್ತ್ರೀಗೆ ಆ ಸೇವಕರು ಹೇಳ್ತಾರೆ ಪ್ರಿಯರೇ. ಆಗ ಆ ಸ್ತ್ರೀ, ನನಗೆ ಆ ಒಂದು ಕ್ಷಮಿಸುವುದಕ್ಕಾಗಿ ಆ ಒಂದು ಹೃದಯ ಬರ್ತಾ ಇಲ್ಲ, ಅವನು ಮಾಡಿದಂತ ತಪ್ಪುಗಳನ್ನ ನೋಡುವುದಾದ್ರೆ ಅವನ ಮುಖವನ್ನು ಕೂಡ ನನಗೆ ನೋಡುವುದಕ್ಕೆ ಇಷ್ಟ ಇಲ್ಲ ಎಂಬುದಾಗಿ ಹೇಳ್ತಾರೆ. ಈ ಸೇವಕರು ದೇವರ ವಾಕ್ಯವನ್ನು ಹಿಡಿದುಕೊಂಡು ಅವರಿಗೆ ಎಂಕರೇಜ್ ಮಾಡ್ತಾರೆ, ಈ ಒಂದು ವಾಕ್ಯದ ಹಿಡಿದುಕೊಂಡು ಅವರಿಗೆ ಪ್ರೋತ್ಸಾಹ ಮಾಡ್ತಾರೆ ಪ್ರಿಯರೇ. ಆಗ ಅವರು ಮನಸ್ಸನ್ನ ಮಾಡ್ತಾರೆ. ಅವ್ರು ಹೇಳ್ತಾರೆ ಸೇವಕರೇ, ನಾನು ನನ್ನ ಗಂಡನನ್ನ ಕ್ಷಮಿಸ್ತೇನೆ, ಈ ಒಂದು ರೋಗದಿಂದ ನನ್ನ ಒಂದು ಶರೀರದಲ್ಲಿ ನಾನೇ ಬಳಲಿ ಹೋಗ್ತಾ ಇದ್ದೇನೆ, ಇಂಥ ಪರಿಸ್ಥಿತಿ ಬರುವುದಕ್ಕೆ ನಾನು ಕಾರಣನಾಗಿದ್ದೇನೆ, ನನ್ನ ಗಂಡನನ್ನ ನಾನು ಕ್ಷಮಿಸ್ತೇನೆ ಎಂಬುದಾಗಿ ಮೊಣಕಾಲುಗಳನ್ನ ಆ ಸೇವಕರುಗಳ ಮುಂದೆ ಹೂರಿ ದೇವರ ಹತ್ರ ಅವಳು ಪ್ರಾರ್ಥನೆ ಮಾಡ್ತಾಳೆ ಪ್ರಿಯರೇ. ದೇವರೇ, ನನ್ನನ್ನ ಕ್ಷಮಿಸು, ದೇವರೇ ನನ್ನ ಗಂಡನನ್ನ ಕ್ಷಮಿಸುವಂತ ಹೃದಯವನ್ನ ನನಗೆ ಕೊಡು. ಅವನು ಇಂತಿಂತ ತಪ್ಪುಗಳನ್ನ ಮಾಡಿದ್ದಾನೆ ನಿಜ, ಆದ್ರೆ ಎಲ್ಲ ತಪ್ಪುಗಳನ್ನ, ಎಲ್ಲ ಅಪರಾಧಗಳನ್ನ, ಎಲ್ಲ ಪಾಪಗಳನ್ನ ಕ್ಷಮಿಸುವಂತ ಹೃದಯವನ್ನ ನನಗೆ ಕೊಡು ಎಂಬುದಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ ಪ್ರಿಯರೇ. ಆ ಸೇವಕರು ಆ ಸ್ತ್ರೀಯ ಮೇಲೆ ತಲೆ ಮೇಲೆ ಕೈನ ಇಟ್ಟು ಅವರು ಪ್ರಾರ್ಥನೆ ಮಾಡಿ ಕಳಿಸ್ತಾರೆ. ಸ್ವಲ್ಪ ದಿನಗಳ ಆದ ಮೇಲೆ ಅವಳು ಯಾವೊಂದು ರೋಗದಿಂದ, ಯಾವೊಂದು ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇರ್ತಾಳಲ್ಲ, ಆ ಕ್ಯಾನ್ಸರ್ ರೋಗ ಅವಳ ಶರೀರದಿಂದ ಗುಣಹೊಂದುವುದನ್ನ, ಸೇವಕರು ಗುಣವಾಗುವುದನ್ನ ನಾವು ನೋಡಿಕೊಳ್ತೇವೆ ಪ್ರಿಯರೇ. ಸ್ವಲ್ಪ ದಿನ ಆದ್ಮೇಲೆ ಸೇವಕರ ಹತ್ರ ಬಂದು ಹೇಳ್ತಾಳೆ, ಆ ದಿನ ನೀವು ನನಗೆ ಈ ಒಂದು ವಾಕ್ಯವನ್ನು ಹಿಡಿದುಕೊಂಡು ನನಗೆ ಹೇಳಿದ್ರಿ, ನಾನು ನನ್ನ ಗಂಡನನ್ನ ಕ್ಷಮಿಸಿದಂತ ಕಾರಣ ದೇವರು ನನ್ನನ್ನ ಈ ಒಂದು ರೋಗದಿಂದ ಗುಣಪಡಿಸಿದ್ದಾರೆ ಎಂಬುದಾಗಿ ಅವಳು ಸಾಕ್ಷಿಯನ್ನ ಹೇಳ್ತಾಳೆ ಪ್ರಿಯರೇ. ಅದೇ ರೀತಿಯಲ್ಲಿ ನೀವು ನಮ್ಮನ್ನ ವೀಕ್ಷಿಸ್ತಿರುವಂತ ಜನರೇ, ನೀವು ಯಾರನ್ನೆಲ್ಲ ನೀವು ಕ್ಷಮಿಸಬೇಕಾಗಿದೆಯೋ, ಒಂದು ವೇಳೆ ನಿಮ್ಮ ಗಂಡ ಆಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಕೆಲವೊಂದು ಸಾರಿ ನಮ್ಮನ್ನ ನಾವೇ ಕ್ಷಮಿಸಿಕೊಳ್ಳಬೇಕಾಗಿರ್ತದೆ ಪ್ರಿಯರೇ. ಕೆಲವೊಂದು ಸಾರಿ ನಮ್ಮ ಸ್ನೇಹಿತರನ್ನ ನಾವು ಕ್ಷಮಿಸಬೇಕು, ನಮ್ಮ ನೆರೆಹೊರೆಯವರನ್ನ, ನಮ್ಮ ಸಂಬಂಧಿಕರನ್ನ ನಾವು ಕ್ಷಮಿಸಬೇಕಾಗುತ್ತೆ ಪ್ರಿಯರೇ. ಅವರ ಪಾಪಗಳನ್ನ ಕ್ಷಮಿಸುವುದಾಗಿದ್ರೆ ಮಾತ್ರ ನಮ್ಮ ಪಾಪಗಳಿಗೆ, ನಮ್ಮ ಅಪರಾಧಗಳಿಗೆ, ನಮ್ಮ ಒಂದು ತಪ್ಪುಗಳಿಗೆ ನಮಗೆ ಕ್ಷಮಾಪಣೆ ಸಿಗ್ತದೆ ಪ್ರಿಯರೇ. 14ನೇ ವಚನದಲ್ಲಿ, ನೀವು ಜನರ ತಪ್ಪುಗಳನ್ನ ಕ್ಷಮಿಸಿದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಕೂಡ ಕ್ಷಮಿಸುವನಾಗಿದ್ದಾನೆ. ಈ ದಿನ ನಾವು ಈ ಅನೇಕ ವೇಳೆಯಲ್ಲಿ ನಾವು ಇನ್ನೊಬ್ಬರನ್ನ ಕ್ಷಮಿಸದೇ ಇರುವಂತ ಕಾರಣದಿಂದ ನಮ್ಮ ಕುಟುಂಬದಲ್ಲಿ ಕಷ್ಟಗಳು ಬರ್ತಾ ಇರ್ತದೆ, ನಮ್ಮ ಕುಟುಂಬದಲ್ಲಿ ತೊಂದರೆಗಳು ಬರ್ತಾ ಇರ್ತದೆ, ನಮ್ಮ ಕುಟುಂಬದಲ್ಲಿ ಅಸಮಾಧಾನಗಳು ಬರ್ತಾ ಇರ್ತವೆ, ನಮ್ಮ ಕುಟುಂಬದಲ್ಲಿ ಜಗಳಗಳು ಬರ್ತಾ ಇರ್ತವೆ, ನಮ್ಮ ಕುಟುಂಬದಲ್ಲಿ ವೈಮನಸ್ಸುಗಳು ಬರ್ತಾ ಇರ್ತವೆ. ನಮಗೆ ಅನೇಕ ಬಾರಿ ನಮಗೆ ಪ್ರಾರ್ಥನೆ ಮಾಡುವುದಕ್ಕೆ ಆಗುವುದಿಲ್ಲ ಪ್ರಿಯರೇ, ಸತ್ಯವೇದವನ್ನ ಓದುವುದಕ್ಕೆ ಆಗುವುದಿಲ್ಲ. ಯಾಕಂತಂದ್ರೆ ಅವರು ಹಾಡಿದಂತ ಮಾತುಗಳು, ಅವರು ನಮ್ಮ ಬಗ್ಗೆ ಮಾತನಾಡಿದಂತ ಮಾತುಗಳು, ಈ ಎಲ್ಲಾ ಮಾತುಗಳು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಂಡು ನಾವು ಪ್ರಾರ್ಥನೆಗೆ ಕೂತುಕೊಂಡಾಗ ನಮಗೆ ಪ್ರಾರ್ಥನೆ ಮಾಡುವುದಕ್ಕೆ ಆಗುವುದಿಲ್ಲ ಪ್ರಿಯರೇ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಇನ್ನೊಬ್ಬರನ್ನ ಕ್ಷಮಿಸೋಣ. ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿ ಇದ್ದಾಗ ಯೇಸು ಸ್ವಾಮಿಯನ್ನ ಆ ಒಂದು ಶಿಲುಬೆಯಲ್ಲಿ ಹಾಕಿರ್ತಾರೆ ಪ್ರಿಯರೇ. ಯೇಸುವಿನ ಮುಖದ ಮೇಲೆ ಮುಗಿತಾರೆ, ಚಡಿಯೇಟುಗಳನ್ನ ಹೊಡಿತಾರೆ, ಬೈತಾರೆ, ಎಷ್ಟೆಲ್ಲ ದೇವರ ಬಗ್ಗೆ ದೇವರಿಗೆ ಹೀಯಾಳಿಸಿ ಎಷ್ಟೆಲ್ಲ ಅವಮಾನಗಳನ್ನ ಮಾಡ್ತಾರೆ ಪ್ರಿಯರೇ. ಆದ್ರೆ ಆ ಒಂದು ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಹೇಳ್ತಾರೆ, ದೇವರೇ, ಇವ್ರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಇವರಿಗೆ ಗೊತ್ತಿಲ್ಲ, ದಯವಿಟ್ಟು ಇವರನ್ನ ಕ್ಷಮಿಸು ಎಂಬುದಾಗಿ ದೇವರು ತಾನೇ ಜನರಿಗೆ ಹೇಳುವುದನ್ನ ನಾವು ಕೇಳಿಸಿಕೊಳ್ತೇವೆ ಪ್ರಿಯರೇ. ಹಾಲೆಲೂಯಾ. ಬನ್ನಿ ಪ್ರಿಯರೇ, ನಾವು ನಮ್ಮನ್ನ ನಾವು ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡೋಣ, ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನನಗೆ ಇಂತಿಂತ ಜನರನ್ನ ಇಷ್ಟು ದಿನಗಳ ಕಾಲ ನನಗೆ ಕ್ಷಮಿಸುವುದಕ್ಕೆ ಆಗ್ತಾ ಇರ್ಲಿಲ್ಲ, ಆದ್ರೆ ಒಂದು ಕ್ಷಮಿಸುವಂತ ಹೃದಯವನ್ನ ನನಗೆ ಕೊಡಪ್ಪ, ಆ ಕ್ಷಮಿಸುವಂತ ಮನಸ್ಸನ್ನ ನನಗೆ ಕೊಡಪ್ಪ ಎಂಬುದಾಗಿ ನಾವು ದೇವರ ಹತ್ರ ಕೇಳೋಣ ಪ್ರಿಯರೇ. ನಿಜವಾಗಲೂ ನಾವು ದೇವರ ಹತ್ರ ಕೇಳುವಾಗ ದೇವರು ಆ ಒಂದು ಮನಸ್ಸನ್ನ ನಮ್ಗೆ ತರ್ತಾರೆ. ಯಾವಾಗ ನಾವು ಇನ್ನೊಬ್ಬರನ್ನ ಕ್ಷಮಿಸ್ತೇವೋ ನಮ್ಮ ಹೃದಯದಲ್ಲಿ ಆಟೋಮೆಟಿಕ್ ಆಗಿ ನಮ್ಮ ಮನಸ್ಸಿನಲ್ಲಿ ಒಂದು ಸಮಾಧಾನ ಇಳಿದು ಬರ್ತದೆ ಪ್ರಿಯರೇ. ಹಾಲೆಲೂಯಾ. ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಇಳಿದು ಬರ್ತದೆ.
ನಮ್ಮ ಕುಟುಂಬದಲ್ಲಿ ಏನೋ ಒಂದು ನೆಮ್ಮದಿ ಇಳಿದು ಬರ್ತದೆ ಪ್ರಿಯರೇ. ಹಾಲೆಲೂಯ. ಇನ್ನೊಬ್ಬರನ್ನ ಕ್ಷಮಿಸುವಂತ ಹೃದಯವನ್ನ ನಾವು ಹೊಂದಿಕೊಳ್ಳೋಣ. ಅವ್ರು ಏನೇ ಮಾಡಿದ್ರು ಕೂಡ ಅದನ್ನೆಲ್ಲ ನಾವು ಬದಿಗಿಟ್ಟು, ಅದನ್ನೆಲ್ಲ ನಮ್ಮ ಆಶೀರ್ವಾದಕ್ಕೆ ನಾವೇ ಗೋಡೆ ಆಗುವುದು ಬೇಡ, ನಮ್ಮ ಆಶೀರ್ವಾದಕ್ಕೆ ನಾವೇ ಅಡ್ಡಿ ಆಗುವುದು ಬೇಡ. ಯಾಕೆ ಅವ್ರು ಮಾಡಿದಂತ ಮಾತುಗಳು, ಅವ್ರು ಆಡಿದಂತ ಹಾಡುಗಳು, ಅವ್ರು ಏನೆಲ್ಲ ಮಾಡಿರ್ತಾರಲ್ಲ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋಣ. ಆದ್ರೆ ನಾವು ದೇವರ ಮಕ್ಕಳಾದಂತ ನಾವು ದೇವರ ಮನಸ್ಸನ್ನ ಧರಿಸಿಕೊಂಡು ದೇವರ ಒಂದು ಸ್ವಭಾವವನ್ನ ನಮ್ಮಲ್ಲಿ ಇಟ್ಟುಕೊಂಡು ನಾವು ಜೀವಿಸೋಣ ಪ್ರಿಯರೇ. ಬನ್ನಿ ನಾವು ಎಲ್ಲರೂ ಸೇರಿ ಒಂದು ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ ನನಗೆ ಕೃಪೆ ಕೊಡಪ್ಪ, ದೇವರೇ ನನಗೆ ಸಹಾಯ ಮಾಡಪ್ಪ. ಈ ಲೋಕದಲ್ಲಿ ನಾನು ಜೀವಿಸ್ತಾ ಇದ್ದೇನೆ ನಿಜ, ಆದ್ರೆ ಇವೆಲ್ಲ ಸಂಗತಿಗಳು ಬರುವಾಗ ನಾನು ಇನ್ನೊಬ್ಬರನ್ನ ಕ್ಷಮಿಸುವಂತ ಹೃದಯವನ್ನ, ದೇವರೇ ನಾನು ಇನ್ನೊಬ್ಬರನ್ನ ಕ್ಷಮಿಸುವಾಗ ನನ್ನ ಅಪರಾಧಗಳು, ನನ್ನ ದೋಷಗಳು, ನನಗೆ ಗೊತ್ತಿಲ್ಲದೆ ನಾನು ಎಷ್ಟೇ ಪಾಪಗಳನ್ನ ಮಾಡಿದ್ದೇನೆ ಸ್ವಾಮಿ, ಅದನ್ನೆಲ್ಲ ನೀವು ನನ್ನನ್ನ ಕ್ಷಮಿಸು ಎಂಬುದಾಗಿ ನಾವು ದೇವರ ಸಮ್ಮುಖದಲ್ಲಿ ಕೇಳಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ಭುಜಬಲದ ಪರಾಕ್ರಮಿಯಾದಂತ ಶಾಲೆಯೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ ನಮ್ಮನ್ನು ವೀಕ್ಷಿಸುತ್ತಿರುವಂತ ಜನರು ಕರ್ತನೆ, ಯಾವ ಜನಗಳಿಗೆ ಕರ್ತನೆ ಅವರಿಗೆ ಕ್ಷಮಿಸುವುದಕ್ಕೆ ಇಷ್ಟು ದಿನಗಳ ಕಾಲ ಅವರಿಗೆ ಆಗ್ತಾ ಇರ್ಲಿಲ್ವೋ ಕರ್ತನೆ, ದಯಮಾಡಿ ನಿಮ್ಮಲ್ಲಿ ಅಂಗಲಾಚನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ದಿನ ಆ ಒಂದು ಸ್ವಭಾವ, ಈ ದಿನ ಆ ಒಂದು ಗುಣ, ಈ ದಿನ ಅವರು ಕ್ಷಮಿಸುವಂತ ಹೃದಯ ಯೇಸುವಿನ ನಾಮದಲ್ಲಿ ಅವರ ಮೇಲೆ ಇಳಿದು ಬರಲಿ ಎಂಬುದಾಗಿ ನಾವು ಬೇಡ್ತಿದ್ದೇವೆ ಕರ್ತನೆ. ದೇವರೇ ಅವರ ಮನಸ್ಸನ್ನ ಕರ್ತನೆ ಸಂತೋಷ ಪಡಿಸು, ಅವರ ಮನಸ್ಸಿನಲ್ಲಿ ನಿಮ್ಮ ಸಮಾಧಾನ ಇಳಿದು ಬರಲಿ ಕರ್ತನೆ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ನೀವು ಉತ್ತರವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಎಲ್ಲ ಘನಮಾನ ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವೇ ನಮ್ಮ ಬಲವುಳ್ಳಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಹಾಲೆಲೂಯ. ದೇವರ ಒಂದು ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಬನ್ನಿ ಪ್ರೇರೆ, ನಾವೆಲ್ಲರೂ ಸೇರಿ ದೇವರ ಮನಸ್ಸನ್ನು ಹೊಂದಿಕೊಂಡವರಾಗಿ ಇನ್ನೊಬ್ಬರ ನಾವು ಕ್ಷಮಿಸೋಣ. ಇನ್ನೊಬ್ಬರ ನಾವು ಕ್ಷಮಿಸುವಾಗ ದೇವರು ನಮ್ಮನ್ನು ಕೂಡ ಕ್ಷಮಿಸುವವರಾಗಿದ್ದಾರೆ. ಹಾಲೆಲೂಯ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ. ಹಾಲೆಲೂಯ, ಆಮೆನ್.